ನಮಸ್ಕಾರ. ಸಿಂಹ ರಾಶಿಯವರಿಗೆ ಸಂಬಂಧಪಟ್ಟಂತೆ 2026 ಜನವರಿ 26ನೇ ತಾರೀಕು ನಂತರದಲ್ಲಿ ನಡೆಯಬಹುದಾದಂಥ ಘಟನೆಗಳ ಬಗ್ಗೆ ನಾವು ಗಮನ ಹರಿಸೋದಾದರೆ, ರಾಶಿಯಲ್ಲಿರುವಂಥ ಕೇತು ಗ್ರಹದಿಂದ ಕುಟುಂಬದಲ್ಲಿ ನೆಮ್ಮದಿ ಹಾಳಾಗುವಂಥದ್ದು, ಗಂಡ ಹೆಂಡತಿ ಮಧ್ಯೆ ಕಿರಿಕಿರಿಗಳಾಗುವಂಥದ್ದು, ಸಣ್ಣ ಪುಟ್ಟ ವಿಚಾರಕ್ಕೆ ದೊಡ್ಡದೇನಲ್ಲ, ಸಣ್ಣ ಸಣ್ಣ ವಿಷಯಕ್ಕೆ ಕಿರಿಕಿರಿ ಟೆನ್ಷನ್ಗಳು ಕ್ರಿಯೇಟ್ ಆಗುತ್ತೆ, ಬ್ರೇಕ್ ಆಗುತ್ತೆ. ಸಣ್ಣ ಮದುವೆಗೆ 2 ತಿಂಗಳಾಯಿತು ಸಮಸ್ಯೆ ಆಗ್ತಿದೆ ಅಂತಾರೆ. ಇಷ್ಟು ಬೇಗ ಆ ರೀತಿ ಬಿರುಕುಗಳು ಬರೋ ಕಾರಣ ಒಂದು ನಮ್ಮ ಜಾತಕದಲ್ಲಿರುವಂತಹ ದೋಷಗಳನ್ನು ಹೆಂಗೆ ತಗೋಬೇಕು ಅಂತಂದರೆ, ಆ ಒಂದು ಪರ್ಟಿಕ್ಯುಲರ್ ಸ್ಥಾನ ಹಾಳಾಗಿರುತ್ತೆ, ಇದನ್ನ ಗಮನದಲ್ಲಿ ಇಟ್ಕೋಬೇಕು. ಎರಡನೇದು, ಮ್ಯಾಚ್ ಮೇಕಿಂಗ್ ಸರಿಯಾಗಿ ಮಾಡಿರಲ್ಲ. ಈಗ ಜಾತಕದ ಹೊಂದಾಣಿಕೆ ಅಂತಂದರೆ ಕಂಪ್ಯೂಟ್ರಲ್ಲಿ ಗಣಕುಟ ಸಾಲಾವಳಿನ ಮಾಡಿ 36ಕ್ಕೆ 18 ಗಣ ಬಂದಿಂದ ಮದುವೆ ಆಗೋದಲ್ಲ. ಹುಡುಗನ ವ್ಯಕ್ತಿತ್ವ, ಆಯುಷ್ಯ, ಆರೋಗ್ಯ, ಸಂತಾನ, ಸೆಪರೇಷನ್ ಚಾನ್ಸಸ್ ಎಷ್ಟಿದೆ ಅನ್ನೋದನ್ನ ಕಂಪ್ಲೀಟಾಗಿ ನೋಡಬೇಕು. ನೋಡಿ, ನಾವು ವ್ಯಕ್ತಿನ ನೋಡಿದಕ್ಕಿಂತನೂ ಜಾತಕದಲ್ಲಿ ಆ ವ್ಯಕ್ತಿ ಇಂಥವನೇ ಅಂತ ಬಹಳ ಈಸಿಯಾಗಿ ಹೇಳ್ಬೋದು. ಅಷ್ಟು 100% ಅವರು ಸೈಕಲಾಜಿಕಲ್ ಆಗಿ ಅವ್ರಿಗೆ ಫ್ರಾಡ ಒಳ್ಳೆಯವನ್ನ ಹೇಳ್ಬೋದು. ಇಷ್ಟೆಲ್ಲ ಸಾಧ್ಯತೆ ಜ್ಯೋತಿಷದಲ್ಲಿದೆ. ಹೇಳುವಂಥ ಜ್ಯೋತಿಷರು ಯಾರೂ ಇಲ್ಲ, ಹೇಳ್ಬೇಕಾಗುತ್ತೆ. ಸೊ ಅದನ್ನು ನಾನು ಹೇಳೋದಾದರೆ, ನನಗೆ ಅನ್ಸೋದೇನೆಂದರೆ, ಈ ಥರ ಜಾತಕ ಹೊಂದಾಣಿಕೆ ಮಾಡ್ಕೊಂಡು ಮದುವೆ ಆಗಿ, ಬಟ್ ಮದುವೆ ಈ ರಾಶಿಯವರಿಗೆ, ಸಿಂಹರಾಶಿಯವರಿಗೆ ಡಿಲೇ ಆಗುತ್ತೆ, ವಿಳಂಬ ಆಗುತ್ತೆ, ಕಟ್ ಆಗ್ಬೋದು. ಬಟ್ ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡ್ಕೊಂಡಾಗ ಜಾತಕವನ್ನು ವಿಶ್ಲೇಷಣೆ ಮಾಡಿ ಮ್ಯಾರಿಟಲ್ ಲೈಫ್ ಚೆನ್ನಾಗಿರುತ್ತೆ. ರಾಹು 7ನೇ ಮನೆ ಇರುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲುಯೆನ್ಸರ್ಗಳಿಗೆ, ಬ್ಲಾಗ್ ಮಾಡುವಂಥವ್ರು, ಇಂಥವ್ರಿಗೆ ಬಹಳ ಒಂದು ದೊಡ್ಡ ಮಟ್ಟದ ಪ್ರೋಗ್ರೆಸ್ನ ಈ ಸಿಂಹರಾಶಿಯವರಿಗೆ ಕೊಡುತ್ತೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಿರೋರಿಗೆ ಉತ್ತಮವಾಗಿರುವಂಥ ಸಮಯ. ಸಾಲದಲ್ಲಿ ಸಮಸ್ಯೆಯಲ್ಲಿ ಇರುವಂಥವ್ರಿಗೆ ಖಂಡಿತವಾಗಲೂ ಕೂಡ ಇದು ಇನ್ನೂ ಜಾಸ್ತಿ ಮಾಡುತ್ತೆ, ಟೆನ್ಷನ್ನ ಕ್ರಿಯೇಟ್ ಮಾಡುತ್ತೆ, ಸಾಲಗಾರರಿಂದ ನೋವು ಕ್ರಿಯೇಟ್ ಮಾಡುತ್ತೆ. ದಯವಿಟ್ಟು ಸಾಲಕ್ಕೆ ಹೋಗಿಂತ ಮುಂಚೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಅನವಶ್ಯಕವಾಗಿ ಸಾಲದಿಂದ ನಿಮಗೆ ಯಾವುದೇ ಥರದ ಅನುಕೂಲ ಆಗದೇ ಇದ್ರೂ ಕೂಡ ಸಾಲ ತೊಗೊಂಡು ಮೋಜು ಮಸ್ತಿ ಮಾಡೋಕ್ಕೆ ಖರ್ಚು ಮಾಡೋ, ಅಥವಾ ಇಂಪ್ರೂವ್ಮೆಂಟ್ ಇಲ್ಲದ ಬಿಸ್ನೆಸ್ಗಳಿಗಾಗಿ ಹಣವನ್ನು ಹಾಳು ಮಾಡ್ಕೊತಿರ್ತೀರ. ಅದನ್ನು ಮಾಡಬೇಡಿ. ಡಿಸಿಪ್ಲಿನ್ಡ್ ಆಗಿ ವರ್ಕ್ ಮಾಡಿ ಸಾಲವನ್ನು ತೀರಿಸ್ಬೋದು. ಅದಕ್ಕೆ ಸೆಲ್ಫ್ ಡಿಸಿಪ್ಲಿನ್ ಬೇಕು. ಆಮೇಲೆ ಇನ್ನೊಬ್ರು ಕಂಪೇರ್ ಮಾಡ್ಕೊಂಡು ಯಾವತ್ತೂ ಸಾಲ ಮಾಡ್ಕೋಬೇಡಿ. ಆಮೇಲೆ ಮಂತ್ರ ಜಪಗಳು, ಯಾವುದು ಮ್ಯಾಜಿಕಲ್ ಆಗಿ ಒಂದು ಯಂತ್ರ ತಾಯಿತ ಇಟ್ಕೊಂಡ ತಕ್ಷಣ ಸಾಲ ತೀರಲ್ಲ. ಮಂತ್ರ ಜಪಗಳಂದರೆ ಓಂ ಮಹಾಲಕ್ಷ್ಮಿಯೇ ನಮಃ ಮಂತ್ರ ನಾನು ಯೂಶ್ವಲಿ ತುಂಬ ಜನ ಕೊಟ್ಟಿದ್ದೀನಿ, ಎಫೆಕ್ಟಿವ್ ಆಗಿ ಕೆಲಸ ಮಾಡಿದೆ, ಸಾಲದಿಂದ ಹೊರಗಡೆ ಬಂದಿದ್ದಾರೆ. ಇದನ್ನು ಫಾಲೋ ಮಾಡಿ. ಆಮೇಲೆ ಪ್ರಾಪರ್ಟಿ ತೊಗೊಳೋದಕ್ಕೆ ಉತ್ತಮವಾಗಿರೋ ಸಮಯ. ಆ ಥರ ಇಂಟ್ರೆಸ್ಟ್ ಇದ್ದರೆ ತಗೊಳ್ಳೋದು ಬಹಳ ಒಳ್ಳೆಯದು. ಉದ್ಯೋಗಕ್ಕೆ ಬಂದರೆ, ಉದ್ಯೋಗದಲ್ಲಿ ಬಹಳಷ್ಟು ಬದಲಾವಣೆಗಳಾಗುತ್ತೆ, ಸಕ್ಸಸ್ ಸಿಗುತ್ತೆ. ಬಟ್ ವರ್ಕಿಂಗ್ ಎನ್ವೈರನ್ಮೆಂಟಲ್ಲಿ ನಿಮಗೆ ಕಿರಿಕಿರಿ ಆಗುತ್ತೆ, ಅವಮಾನಗಳಾಗಿ ನೋವುಗಳಾಗುತ್ತೆ. ಬಟ್ ಹೊಸ ಜಾಬಿಗೆ ಟ್ರೈ ಮಾಡೋರಿಗೆ ಅನುಕೂಲ, ವಿದೇಶದ ಜಾಬಿಗೆ ಟ್ರೈ ಮಾಡೋರಿಗೆ ಅನುಕೂಲ. ಸಣ್ಣ ಪುಟ್ಟ ಬಿಸ್ನೆಸ್ಗಳನ್ನ ಇತ್ತೀಚೆಗೆ ಪ್ರಾರಂಭ ಮಾಡಿದವರಿಗೆ ಹಣಕಾಸಿನ ಅಭಿವೃದ್ಧಿ ಆಗುತ್ತೆ, ಆ ಬಿಸ್ನೆಸ್ಸಿಂದ ಅವ್ರಿಗೆ ಲಾಭ ಬರ್ತಾ ಹೋಗುತ್ತೆ, ಅನುಕೂಲ ಆಗ್ತಾ ಹೋಗುತ್ತೆ. ಅದಾದ ನಂತರದಲ್ಲಿ ಆ್ಯನ್ಸಿಸ್ಟ್ರಲ್ ಅಂದರೆ ಪಿತ್ರಾರ್ಜಿತ ಸ್ವತ್ತನ್ನು ಪಡೆಯುವಂತಹ ಎಲ್ಲ ಅವಕಾಶಗಳು ಇದೆ. ಸೊ ಇಲ್ಲಿ ಜಾತಕ ಅಂತ ಬಂದಾಗ ಒಬ್ಬ ಜ್ಯೋತಿಷಿ ಆದವನು ಯಾರೂ ಹಣೆ ಬರೋನೇ ಚೇಂಜ್ ಮಾಡೋಕ್ಕಾಗಲ್ಲ. ಆಮೇಲೆ ತುಂಬ ಜನ ಕೇಳ್ತಾರೆ, ಸರ್ ಕೈ ನೋಡಿ ಭವಿಷ್ಯ ಹೇಳ್ತಾರೆ, ಕೈಯಲ್ಲಿ ಇದ್ದವರಿಗೆ ಭವಿಷ್ಯ ಇಲ್ವಾ ಅಂದರೆ ಇದು ತಪ್ಪು ಕಲ್ಪನೆ. ಇನ್ನು ಭವಿಷ್ಯ ಅನ್ನುವಂಥದ್ದು ಕರ್ಮ ಸಿದ್ಧಾಂತ ಆಧಾರದ ಮೇಲೆ ಆತ್ಮದ ರೂಪದಲ್ಲಿ ಆ ದೇಹದಲ್ಲಿ ಪ್ರವೇಶ ಮಾಡಿ ಅವನು ಆ ವ್ಯಕ್ತಿ ಜೀವನ ಅನುಭವಿಸ್ತಾ ಹೋಗಬೇಕು ಸುಖ ದುಃಖಗಳನ್ನು. ಇದು ಕಾನ್ಸೆಪ್ಟು. ಈ ಥರ ಕರ್ಮ ಸಿದ್ಧಾಂತ ಅನುಭವಿಸೋಕ್ಕೆ ಬಜ್ಜಿ ಹುಟ್ಟುವಾಗ ಅವನ ಭವಿಷ್ಯ ಕರ್ಮದ ಪ್ರಕಾರ ನಿರೂಪಣೆ ಆಗಬೇಕಾದ್ರೆ ಜಾತಕದ ರೂಪದಲ್ಲಿ, ಹಸ್ತ ಸಾಮುದ್ರಿಕ ರೂಪದಲ್ಲಿ, ಪ್ರಶ್ನೆಗಳ ರೂಪದಲ್ಲಿ, ಎಲ್ಲ ರೂಪದಲ್ಲಿ ಅದನ್ನು ನೋಡ್ಬೋದು. ಅದು ನೋಡೋಕ್ಕೊಂದು ವಿಧಾನ. ಈಗ ನಿಮ್ಮ ಹತ್ರ ಒಂದು ಆಧಾರ್ ಕಾರ್ಡ್ ಇಲ್ಲ ಅಂತ ತಕ್ಷಣ ವ್ಯಕ್ತಿನೇ ಅಲ್ಲ ಅಂತ ಹೇಳೋಂಗಲ್ಲ. ಅದನ್ನು ನೋಡೋಕ್ಕೆ ಒಂದು ದಾರಿ ಹಸ್ತ ಸಾಮುದ್ರಿಕ. ಅದಿಲ್ಲ ಅಂದರೆ ಜಾತಕ ಇದೆ, ಅದಿಲ್ಲ ಅಂತಂದರೆ ಪ್ರಶ್ನೆಶಾಸ್ತ್ರ ಇದೆ. ಈ ಥರದಲ್ಲೆಲ್ಲ ನೋಡ್ಬೋದು. ಕೆಲವರು ಜ್ಯೋತಿಷರುಗಳು ಒಂದೇ ನಿಮಿಷದಲ್ಲಿ ಇಡೀ ಫ್ಯಾಮಿಲಿ ಜಾತಕಲ್ಲೇ ಹೇಳ್ಬಿಡ್ತಾರೆ. ಹಾಗಲ್ಲ, ಟೈಮ್ ಬೇಕು, ಕ್ಯಾಲ್ಕುಲೇಷನ್ಸ್ ಮಾಡಬೇಕು, ಅದಕ್ಕೆ ಆಗಿರೋದು ವರ್ಕ್ ಮಾಡಬೇಕು. ಸೊ ಈ ರೀತಿ ಡಿಸಿಪ್ಲಿನ್ ಆಗಿರುವಂಥ ಜ್ಯೋತಿಷರನ್ನ ನೀವು ಕಾಣಬೇಕು. ಸುಮ್ಮನೆ ಏನೋ ಬೇಕಾಬಿಟ್ಟು ಹೇಳೋವಂಥವ್ರು, ಮ್ಯಾಜಿಕಲ್ ರೆಮಿಡಿ ಕೊಡೋವಂಥವ್ರು ಬೇಡ. ಕರ್ಮವನ್ನು, ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋ ಥರ ನಿಮ್ಗೆ ಹೇಳೋಂಥ ಜ್ಯೋತಿಷರು ಬೇಕು. ಎಲ್ಲ ಹಣೆ ಬರೋವನ್ನು ಚೇಂಜ್ ಮಾಡ್ತೀನಿ ಅನ್ನೋ ಜ್ಯೋತಿಷರು ಬೇಡ. ಸೊ ಆ ರೀತಿ ನಿಮ್ಮ ಜಾತಕವನ್ನು ಅನಾಲಿಸಿಸ್ ಮಾಡಿ ಸತ್ಯವನ್ನೇ ನೀವು ತಿಳ್ಕೊಬೇಕು ಅಂದರೆ ಭೈರವಿ ಆಸ್ಟ್ರೋದವ್ರನ್ನ ಸಂಪರ್ಕ ಮಾಡಿ. ನಮಸ್ಕಾರ.